ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮನದ ಮಾತು ವಿನೂತನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮನದ ಮಾತು ಈ ಸರಣಿಯ 2ನೇ ಭಾಗದಲ್ಲಿ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ನೋಡೋಣ. ಜೀವನ ವಿಚಿತ್ರವಾದದ್ದು. ನಾವು ಅಂದುಕೊಂಡ ಹಾಗೆ ಯಾವುದೂ ಆಗುವುದಿಲ್ಲ. ನಮ್ಮ ಆಶೆಗಳು ಈಡೇರದಾಗ ಅತೃಪ್ತಿ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಎಲ್ಲ ಅನುಕೂಲತೆಗಳು ನಮ್ಮಲ್ಲಿ ಇದ್ದಾಗ ಈ ಅತೃಪ್ತಿ ನಮ್ಮನ್ನು ಯಾವಾಗಲೂ ಕಾಡುತ್ತಲೇ ಇರುತ್ತದೆ. ಬದುಕಿನಲ್ಲಿ ತಕ್ಕ ಮಟ್ಟಿಗೆ ಸಾಧಿಸಿರುತ್ತೇವೆ, ಆದರೆ ನೆಮ್ಮದಿ ಮಾತ್ರ ಸಿಗ್ತಾ ಇಲ್ಲ. ಮನಸ್ಸಿಗೆ ಏನೋ ಒಂದು ತರಹದ ನೋವು ಕೊರಗು ಬಾಧಿಸುತ್ತಲೇ ಇರುತ್ತದೆ. ಹತ್ತಾರು ಸಮಸ್ಯೆಗಳಿಂದ ಬಳಲುತ್ತಾ ಇರುತ್ತೇವೆ. ನಾನು ಸಂತೋಷವಾಗಿರಬೇಕು, ನೆಮ್ಮದಿಯಿಂದ ಬದುಕಬೇಕು ಎಂದು ಹಲವಾರು ಬಾರಿ ಪ್ರಯತ್ನಿಸಿ ವಿಫಲರಾಗಿರುತ್ತೇವೆ. ಇದಕ್ಕೆ ಪರಿಹಾರ ಇಲ್ಲವೇ? ಖಂಡಿತ ಇದೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತದೆ. ನಾವು ಜೀವನದಲ್ಲಿ ಹೇಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಕಂಡುಕೊಳ್ಳಬೇಕು ಎಂಬುದನ್ನು ನೋಡೋಣ ಬನ್ನಿ. ನೀವು ಬಹಳ ನೋವು ಮತ್ತು ಗೊಂದಲದಿಂದ ಇರುವಿರಿ ಎಂಬುದನ್ನು ನಿಮ್ಮ ಮನಸ್ಥಿತಿಯ ಮೂಲಕ ತಿಳಿದುಕೊಳ್ಳಬಹುದು. ಈ ಸಂದರ್ಭದಲ್ಲಿ ಆತಂಕ ಮತ್ತು ಅಸಹಾಯಕತೆಯು ನಿಮ್ಮಲ್ಲಿ ಮನೆ ಮಾಡಿಕೊಂಡಿರುತ್ತವೆ. ಆದರೆ ಸಂತೋಷದಿಂದ ಇರಬೇಕೆನ್ನುವ ಬಯಕೆ ನಿಮಗಿರುವುದು ಒಳ್ಳೆಯ ಬೆಳವಣಿಗೆ. ಇದು ಸಕಾರಾತ್ಮಕ ಸಂಗತಿಯಾಗಿದೆ. ಒಳ್ಳೆಯ ಹಾದಿಯಲ್ಲಿ ಮುನ್ನಡೆಯಲು ಇದು ನೆರವಾಗುತ್ತದೆ. ಇದನ್ನು ನೀವು ನಿಮ್ಮ ಬಲ ಸಾಮರ್ಥ್ಯವನ್ನಾಗಿ ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಈ ಸಮಸ್ಯೆ ಇತ್ತೀಚಿನದಲ್ಲ. ಬಹಳ ದಿನಗಳಿಂದ ನೀವು ಈ ಸಮಸ್ಯೆಯಿಂದ ನರಳುತ್ತಿದ್ದೀರಿ ಎನ್ನಿಸುತ್ತದೆ. ನಿಮ್ಮ ಮಾನಸಿಕ ಒತ್ತಡವೂ ಸಹ ಬಹಳ ಕಾಲದಿಂದ ಒಂದೇ ಸಂಗ್ರಹವಾಗಿ ಈಗ ಬಹಿರಂಗವಾಗಿ ನಿಮ್ಮ ನಡವಳಿಕೆ ಮೂಲಕ ಹೊರ ಬೀಳುತ್ತಲಿದೆ. ನಿಮ್ಮ ವೈಯಕ್ತಿಕ ಆರ್ಥಿಕ ಸ್ಥಿತಿಗತಿಗಳು ತಕ್ಕ ಮಟ್ಟಿಗೆ ಇದೆ ಎನ್ನುವ ಅರಿವು ನಿಮಗಿದೆ. ಆದರೂ ನಿಮಗೆ ಸಮಾಧಾನವಿಲ್ಲ. ಯಾವುದೋ ಪ್ರಬಲವಾದ ಕೊರತೆ ನಿಮ್ಮನ್ನು ಕಾಡುತ್ತಿರಬಹುದು. ನಿಮ್ಮ ಯೋಗ್ಯತೆ ಹಾಗೂ ಆದ್ಯತೆಯ ಪ್ರಕಾರ ಬಯಕೆ ಮತ್ತು ಕನಸುಗಳ ಪಟ್ಟಿ ಮಾಡಿ. ಇದರಲ್ಲಿ ಮೊದಲ 2 ಆದ್ಯತೆಗಳನ್ನು ಪೂರೈಸಿಕೊಂಡಿದ್ದೀರೋ ಅಥವಾ ಇಲ್ಲವೋ ಎಂಬುದನ್ನು ಪರಿಶೀಲಿಸಿಕೊಳ್ಳಿ. ಒಂದು ಪಕ್ಷ ನಿಮ್ಮ ಬಯಕೆ ಮತ್ತು ಕನಸುಗಳು ಕೈಗೂಡದೆ ಇದ್ದಾಗ ನಿಮಗೆ ಅವುಗಳ ಕೊರತೆ ಹೆಚ್ಚು ಕಾಡುತ್ತಿರಬಹುದು. ಯಾವ ಕಾರಣದಿಂದ ನಿಮ್ಮ ಬಯಕನ್ನು ಪೂರೈಸಿಕೊಳ್ಳಲು ಆಗುತ್ತಿಲ್ಲ ಮತ್ತು ಯಾವ ರೀತಿಯಲ್ಲಿ ಪೂರೈಸಿಕೊಳ್ಳಬಹುದೆಂದು ಯೋಚಿಸಿ ಸರಿಯಾದ ಯೋಜನೆ ಹಾಕಿಕೊಳ್ಳಿ. ನನ್ನ ಉಳಿದ ಎಲ್ಲ ಬಯಕನ್ನು ಪೂರೈಸಿಕೊಳ್ಳುವ ಸಾಮರ್ಥ್ಯ ನನ್ನಲ್ಲಿದೆ. ಖಂಡಿತವಾಗಿಯೂ ನಾನು ಪೂರೈಸಿಕೊಳ್ಳುತ್ತೇನೆಂದು ದೃಢ ಸಂಕಲ್ಪ ಮಾಡಿಕೊಂಡು ನಿಮ್ಮ ಪ್ರಯತ್ನ ಮುಂದುವರಿಸಿ. ಸಂತೋಷ ಎನ್ನುವುದು ನಿರ್ದಿಷ್ಟವಾಗಿ ತಲುಪುವ ಸ್ಥಳವಲ್ಲ. ಅದು ನಾವು ಪ್ರಯತ್ನಪೂರ್ವಕವಾಗಿ ಪ್ರಾಮಾಣಿಕವಾಗಿ ಮಾಡಬೇಕಾಗುತ್ತದೆ. ಸಂತೋಷಕ್ಕೆ ನಿರ್ದಿಷ್ಟವಾದ ಮೂಲ ಇರುವುದಿಲ್ಲ. ಅದು ನಮ್ಮ ಸುತ್ತಮುತ್ತ ಇರುತ್ತದೆ. ಆ ಮೂಲವನ್ನು ನೋಡುವ, ಗುರುತಿಸುವ, ಅನುಭವಿಸುವ ಮನಸ್ಥಿತಿ ನಮ್ಮದಾಗಬೇಕು. ನಮ್ಮ ಬದುಕಿನ ಸ್ಥಿತಿಗತಿಯ ಮೇಲೆ ನಮ್ಮ ಮನಸ್ಥಿತಿ ಅವಲಂಬಿಸಿದಾಗ ನಮ್ಮ ಸಂತೋಷವೂ ಕೂಡ ಅವುಗಳ ಮೇಲೆ ಅವಲಂಬಿಸಿರುತ್ತದೆ. ತೃಪ್ತಿ, ಖುಷಿ, ಸಮಾಧಾನ, ಹೆಮ್ಮೆ, ಉತ್ಸಾಹ, ಆಶಾವಾದ ಮನೋಭಾವ, ಕೃತಜ್ಞತೆ, ಭರವಸೆ, ಯಶಸ್ಸು, ಹೀಗೆ ನಾನಾ ವಿಧದಲ್ಲಿ ಪ್ರತಿಯೊಬ್ಬ ಜೀವಿಯು ಸಂತೋಷವನ್ನು ಅನುಭವಿಸಬಹುದು. ತನ್ನ ಅನುಕೂಲ ಹಾಗೂ ಪ್ರತಿಕೂಲ ಸಂದರ್ಭಗಳನ್ನು ಪರಿಗಣಿಸದೆ ಮನಸ್ಥಿತಿಯನ್ನು ಸಬಲವಾಗಿ ಇಟ್ಟುಕೊಂಡವರು ಸಂತೋಷವನ್ನು ಬದುಕಿನ ಪ್ರತಿಯೊಂದು ಹಂತದಲ್ಲೂ ಅನುಭವಿಸುತ್ತಾರೆ. ಒತ್ತಡ ಮತ್ತು ಆತಂಕದ ಮನಸ್ಥಿತಿಯಲ್ಲಿದ್ದಾಗ ಸಂತೋಷವನ್ನು ಗುರುತಿಸಿ ಅನುಭವಿಸುವುದು ಸವಾಲಾಗಿ ಬಿಡುತ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಸಾಕಷ್ಟು ಪ್ರಯತ್ನ ಮಾಡಿ ಸಂತೋಷ ಹುಡುಕಿಕೊಳ್ಳಬೇಕಿಲ್ಲ. ಮನಸ್ಸಿನ ಸಮತೋಲನ ಇದ್ದರೆ ಸಾಕು. ಸಂತೋಷ ನಿಮ್ಮ ಮನದ ಬಾಗಿಲನ್ನು ಒಡೆದು ಒಳಗೆ ಬರುತ್ತದೆ. ಎಷ್ಟೋ ಜನರಿಗೆ ಅವರ ಜೀವನದಲ್ಲಿ ಅವರ ಬಯಕೆಗಳು ಪೂರ್ಣವಾಗಿರುವುದಿಲ್ಲ. ದೇವರ ದಯೆಯಿಂದ ನಮ್ಮ ಕನಸುಗಳು ಈಡೇರಿದಾಗ ನಾವು ಆ ದೇವರಿಗೆ ಕೃತಜ್ಞರಾಗಿರಬೇಕಾಗುತ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಬಳಿ ಇರುವ ಪ್ರತಿಯೊಂದು ಸೌಲಭ್ಯ
ಸಂಬಂಧ, ಆರೋಗ್ಯ, ಆರ್ಥಿಕ ಪರಿಸ್ಥಿತಿ ಹೀಗೆ ಎಲ್ಲ ಮೌಲ್ಯಗಳಿಗೂ ಕೃತಜ್ಞತೆ ಸಲ್ಲಿಸಿ, ಕೃತಜ್ಞತೆಯು ನೀವು ಸ್ಮರಿಸುವ ಎಲ್ಲವನ್ನು ಅನಂತವಾಗಿ ಪರಿವರ್ತಿಸುತ್ತದೆ. ಈ ಕೃತಜ್ಞತೆಯು ನಿಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಇದರಿಂದ ನಿಮ್ಮ ಮನಸ್ಸು ನಿಮ್ಮ ಬಳಿ ಇರುವ ಎಲ್ಲವನ್ನೂ ಗುರುತಿಸಿ, ಗ್ರಹಿಸಿ, ಸ್ಮರಿಸಿ ಕೃತಜ್ಞತೆ ಸಲ್ಲಿಸುತ್ತದೆ. ದಿನನಿತ್ಯ ಮನಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸಿದಾಗ ಮನಸ್ಸು ತೃಪ್ತಿಯಾಗಿ ಕೊರತೆಗಳನ್ನು ಹೆಚ್ಚು ಪರಿಗಣಿಸದೆ ನಿಮ್ಮ ಮನಸ್ಥಿತಿಯನ್ನು ಬಲಪಡಿಸಿ ಸಂತೋಷವನ್ನು ಅನುಭವಿಸುವುದಕ್ಕೆ ದಾರಿ ಮಾಡಿಕೊಡುತ್ತದೆ. ಅನುಕೂಲ ಮತ್ತು ಪ್ರತಿಕೂಲ ಪರಿಸ್ಥಿತಿಯನ್ನು ಎದುರಿಸುವುದನ್ನು ಕಲಿಯಿರಿ. ಯಾವುದಕ್ಕೂ ಅತಿಯಾಗಿ ಪ್ರತಿಕ್ರಿಯೆ ನೀಡದೆ ಅತಿರೇಕದ ಭಾವನೆಗಳನ್ನು ನಿಭಾಯಿಸುವುದನ್ನು ಕಲಿಯಬೇಕು. ಜೀವನದಲ್ಲಿ ಬರುವ ಎಲ್ಲ ರೀತಿಯ ಕೈ ಅನುಭವಗಳನ್ನು ನಿರಾಕರಿಸದೆ ಅನುಭವಿಸಿ ಜೀರ್ಣಿಸಿಕೊಳ್ಳಲು ಕಲಿಯಬೇಕು. ಬಹಳಷ್ಟು ಕಾಲ ಇಂತಹ ಅನುಭವಗಳು ನಮ್ಮೊಳಗೆ ಹಾಗೆಯೇ ಉಳಿದು ಹೋದರೆ ಮಾನಸಿಕ ಒತ್ತಡಕ್ಕೆ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಕಾರಣವಾಗುತ್ತವೆ. ಇದರಿಂದ ನಾವು ಮುಕ್ತರಾಗಲು ದುಶ್ಚಟ ಹಾಗೂ ವ್ಯಸನಗಳ ಮೊರೆ ಹೋಗಿ ಖಿನ್ನತೆಗಳಿಗೆ ಬಲಿಯಾಗುತ್ತೇವೆ. ಯಾವುದೇ ಕಾರಣಕ್ಕೂ ಇಂಥದಕ್ಕೆ ಅವಕಾಶ ಮಾಡಿಕೊಡಬೇಡಿ. ನಿಮ್ಮ ನಿಜ ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳಿ. ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಮಾಡಿ. ಖಂಡಿತವಾಗಿಯೂ ನೀವು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಗಳನ್ನು ಪಡೆಯುತ್ತೀರಿ. ಎಲ್ಲರಿಗೂ ಧನ್ಯವಾದಗಳು.